ದೊಡ್ಡಬಳ್ಳಾಪುರದಲ್ಲೊಬ್ಳು ಖತರ್ನಾಕ್ ಮಹಿಳೆ ಇದ್ದಾಳೆ. ದುಡ್ಡಿನ ಆಸೆಗೆ 3 ಮದುವೆ ಆಗಿದ್ದಾಳೆ ಸುಧಾರಾಣಿ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಪ್ರೀತಿ ಹೆಸರಲ್ಲಿ ಮದುವೆ ಆಗೋದು, ಅದಾದ್ಮೇಲೆ ದುಡ್ಡು ತಗೊಳ್ಳೋದು, ವಂಚನೆಯನ್ನ ಮಾಡೋದು ಈಕೆಯ ಕೆಲಸ ಆಗಿದೆ ಅಂತೇಳಿ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ದೊಡ್ಡಬಳ್ಳಾಪುರದ ಅಣಬೆ ಗ್ರಾಮದ ಸುಧಾರಾಣಿ ಮೊದಲು ವೀರೇಗೌಡನ ಜೊತೆ ಮದುವೆ ಆಗಿದ್ದಾಳೆ. ಅದಾದ್ಮೇಲೆ ಅನಂತಮೂರ್ತಿ ಜೊತೆಯಲ್ಲಿ ಮದುವೆ ಆಗಿದ್ದಾಳೆ. ವೀರೇಗೌಡ ಸುಧಾರಾಣಿ ದಂಪತಿಗೆ 2 ಮಕ್ಕಳಿದ್ದಾರೆ. ವೀರೇಗೌಡನಿಗೆ ಕಾರ್ ಮತ್ತೆ ಬುಲೆಟ್ ಓಡಿಸಕ್ ಬರಲ್ಲ ಅಂತ ನೆಪ ಹೇಳಿ ವೀರೇಗೌಡನನ್ನ ಬಿಟ್ಟಿದ್ದಾಳೆ. ಮತ್ತೊಂದು ಮದುವೆ ಆಗಿದ್ದಾಳೆ, ಡೆಲಿವರಿ ಬಾಯ್ ಅನಂತಮೂರ್ತಿಯನ್ನ ಮದುವೆ ಆಗಿದ್ದಾಳೆ. ಸೊ ಆತನನ್ನು ಬಿಡುವಂತ ಸಂದರ್ಭದಲ್ಲಿ ಅಂದ್ರೆ ಚೆನ್ನಾಗಿದ್ದಾಗ ಒಂದು 15ರಿಂದ 20 ಲಕ್ಷ ಆತನಿಂದ ತಗೊಂಡಿದ್ದಾಳೆ. ಆಮೇಲೆ ಆತನಿಗೂ ಕೈ ಕೊಟ್ಟು ಇನ್ನೊಂದು ಮದುವೆ ಆಗಿದ್ದಾಳೆ ಅಂತ ಹೇಳಿ ಇಬ್ರು ಗಂಡಂದಿರು ಈಗ ದೂರಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಈಗೇನ್ ಮದುವೆ ಆಗಿದ್ದಾಳೆ ಆಕೆ, ಡಿವೋರ್ಸ್ ಕೊಡ್ದೇಲೆ ಮತ್ತೆ ಮದುವೆ ಆಗ್ತಾ ಇದ್ದಾಳೆ ಅಂತ ಒಂದು ಆರೋಪಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ, ನಮ್ಮೂರಿನಿಂದ. ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು. ಮಕ್ಳಿರೋದು ಮಕ್ಳಿಲ್ಲ ಅಂತ ಹೇಳ್ಕೊಂಡವಳು, ಅವಳು ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳೆ ಅವಳು. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಬಿಟ್ಟಿದ್ದು, ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಇದು 2ನೇ ಮದುವೆ ಸರ್. ನಾನು ಡೆಲಿವರಿ ಬಾಯ್. ನಾನು ಈ ಥರ ಪರಿಚಯ ಆಗಿದ್ರು ನನಗೆ. ಅವ್ರು ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡ್ಬೇಕಂತ ಅಮೌಂಟ್ ಕೇಳಿದ್ರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಮದುವೆ ಆಗಿದ್ವಿ, ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರು ನಾವು ಕರ್ಸಿಲ್ಲ, ಶಾಸ್ತ್ರೋಕ್ತವಾಗಿ ನಾವು ಮದುವೆ ಆಗಿಲ್ಲ. ಅವ್ರನ್ನ ಸುಮ್ಮನೆ ಮದುವೆ ಆದ್ವಿ ಅಷ್ಟೇ ಸರ್. ನಮ್ದು ಕೊನೆಯಲ್ಲಿ ಏನು ಹೇಳಿದ್ರು ಅಂದ್ರೆ, ಈಗ ದುಡ್ಡು ಕೊಡ್ತೀನಿ, ನಿಮ್ಮ ಪಾಡ ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಆಯ್ತು ಬಿಡಿ, ನಮ್ಮ ದುಡ್ಡು ನನಗೆ ಕೊಟ್ಬಿಡಿ, ನನಗೂ ನಿಮ್ಗೂ ಯಾವ ಸಂಬಂಧ.